ನಮಸ್ಕಾರ. ನಾವು ಹೆಣ್ಮಕ್ಕಳಿಗೆ ಮದುವೆ ಆದಮೇಲೆ ಮನೆ, ಮಗು, ಸಂಸಾರ ಬ್ಯಾಲೆನ್ಸ್ ಮಾಡೋರೊಳಗೆ ನಮ್ಮ ದೇಹದಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದದ್ದು ಗೊತ್ತೇ ಆತಿಲ್ಲ. ಈಗಂತೂ ಒಂದು ಕರೆಕ್ಟ್ ರೂಟೀನ್ ಫಾಲೋ ಮಾಡ್ತಿದ್ದೆ. ದಿನಾಲೂ ಒಂದೊಂದು ಥರ ವಾಟರ್ ಅಂದರೆ ಇವತ್ತು ನಾನು ಜೀರಿಗೆ ಕೊತ್ತಂಬರಿ ಅದನ್ನು ನೀರಲ್ಲಿ ಕುದಿಸಿ ಒಂದು ಗ್ಲಾಸ್ ಕುಡಿದು, ಒಂದು ದಿವಸ ಲೆಮನ್ ವಾಟರ್, ಒಂದು ದಿವಸ ಗ್ರೀನ್ ಟೀ, ಒಂದು ದಿವಸ ಮೆಂತ್ಯ ನೀರು, ಹೀಗೆ ದಿನಾಲೂ ಒಂದೊಂದು ಫಾಲೋ ಮಾಡ್ತಿದ್ದೆ ನಾನು. ಮಗುಗೆ ಮತ್ತು ಆದಿಗೆ ತಿಂಡಿಗೆ ಪಲಾವ್ ಮಾಡುವಂತೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಹಸಿಮೆಣಸಿರಲಿಲ್ಲ ಆಯಿತು. ಪಟ್ಟ ಹೊಡಿ ಬಂದ ಗಿಡದಲ್ಲಿ ಒಂದು ಹಸಿಮೆಣಸು ಸಿಕ್ತು, ಖುಷಿ ಆಯಿತು. ಸ್ವಲ್ಪ ಪುದೀನ ಮತ್ತು ಈ ಕಾಳು ಇದೆಲ್ಲ ಹಾಕಿ ಪಲಾವ್ ಮಾಡಿದೆ. ಪ್ರತಿ ಸಲ ಪಲಾವ್ ಮಾಡೋತ್ತಿಗೆ ಎಂಥರು ಒಂದು ನೆನಪು ಹೋಗಿರುತ್ತೆ ನನಗೆ. ಅರಿಶಿಣ ಹಾಕೋದು ಮರ್ತಿದ್ದೆ ಈ ಸಲ. ನಾನು ಬೆಳಿಗ್ಗೆ ಈ ಥರ ತಿಂಡಿ ತಿನ್ನೋದು ಕಮ್ಮಿ. ದಿನಾಲೂ ಓಟ್ಸ್ ಅಥವಾ ಮುಸ್ಲಿ 1 ಅಥವಾ 2 ದಿವಸ ವಾರದಲ್ಲಿ ತಿಂಡಿ ತಿಂತೆ. ಇದು ಒಳ್ಳೆ ಇತ್ತು, ಯೋಗ ಬಾರಿದ ಹೈ ಪ್ರೋಟೀನ್ ಮುಸ್ಲಿ, ಫ್ರೂಟ್ಸ್ ನಟ್ಸ್ ಸೀಡ್ಸ್ ಎಲ್ಲ ಮಿಕ್ಸ್ ಇರುತ್ತೆ ಇದರಲ್ಲೂ. ಒಂದು ಸ್ವಲ್ಪ ಮುಸ್ಲಿ ತಗೊಂಡು ಅದಕ್ಕೆ ಬಿಸಿ ಬಿಸಿ ಹಾಲಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ನಂದು ಬ್ರೇಕ್ಫಾಸ್ಟ್ ರೆಡಿ ಆಯ್ತು. ಇದ್ರ ಜೊತೆ ಮೊಟ್ಟೆ ರಾತ್ರಿ ನೆನೆಸೋದು, ಬಾದಾಮು, ಚಿಯಾ ಸೀಡ್ಸು, ಎಳ್ಳು, ಸನ್ಫ್ಲವರ್ ಸೀಡ್ಸು ಇದೆಲ್ಲ ತಿಂದರೆ ಒಳ್ಳೆಯದು. ಸೀಡ್ ಸೈಕ್ಲಿಂಗ್ ಮಾಡ್ಕತ್ತೆ, ಇದು ನಮ್ಮ ಪೀರಿಯಡ್ ಸೈಕಲ್ ಮೇಲೆ ಡಿಪೆಂಡ್ ಇರುತ್ತೆ. ನೆಕ್ಸ್ಟ್ ನಾನು ಬೇರೆ ಲಾಗಲ್ಲಿ ಹೇಳ್ತೆ. ಓಟ್ಸ್ ಮುಸ್ಲಿ ಇದೆಲ್ಲ ತಿಂಬತ್ತಿಗೆ ಸ್ವಲ್ಪ ಬಾಳೆಹಣ್ಣು ಡೇಟ್ಸ್ ಎಲ್ಲ ಕಟ್ ಮಾಡಿ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಲೈಕ್ ಆಗ್ತಾ. ಹಾಗೆ ಈ ಲಾಗ್ ಇಷ್ಟ ಆದರೂ ಲೈಕ್ ಮಾಡಿ, ಫಾಲೋ ಮಾಡಿ. ಬಾಯ್.